ಈ ಸರ್ಕಾರ ಹೆಂಗೆ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ. ಯಾಕಂದ್ರೆ ನಮ್ಮಲ್ಲೇ ಜನ ನೀರಲ್ಲಿ ನರಳ್ತಾ ಇದ್ದಾರೆ. ಸರ್ಕಾರ ತಮ್ಮ ಪಕ್ಷ ಆಡಳಿತ ಇರೋ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಸಚಿವರ ಸಮರ್ಥನೆ ಬೇರೆ ಇದೆ. ಇಲ್ಲ ನಾವು ಬೇಕಾದಷ್ಟು ನೀರಿದೆ ಅಂತ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಯಾದಗಿರಿದೊಂದು ಸ್ಟೋರಿ ಮಾಡಿದ್ರೆ ಅಲ್ಲಿ ನೀರೇ ಇಲ್ಲ, ಬಟ್ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಒಂದು ಸ್ಟೋರಿ. ನೀರು 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 ಕುಡಿಯೋ ನೀರಿಗಾಗಿ ತತ್ವಾರ. ಎಲ್ಲೆಲ್ಲೂ ಬಿಂದಿಗೆ ಹಿಡಿದು ಜನ ಹನಿ ನೀರಿಗಾಗಿ ಪರದಾಡುತ್ತಿದ್ದಾರೆ. ಮತ್ತೊಂದು ಗ್ರಾಮದಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡೋದ್ರಿಂದ ಪ್ರತಿ ಮನೆಯವರು 15 ಡ್ರಮ್ ಖರೀದಿಸಿ ರಸ್ತೆಯಲ್ಲಿಟ್ಟಿದ್ದಾರೆ. ಇದು ಯಾದಗಿರಿಯಲ್ಲಿ ಕಂಡುಬಂದ ಜಲಕ್ಷಾಮದ ದೃಶ್ಯ. ಜನರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ತೆಲಂಗಾಣಕ್ಕೆ ನೀರು ಬಿಟ್ಟರೂ ತೊಂದರೆ ಇಲ್ಲವಂತೆ. ಹೌದು, ಯಾದಗಿರಿಯಲ್ಲಿ ಬೇಸಿಗೆ ಮುನ್ನ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಮ್ಮಲ್ಲೇ ಹನಿ ನೀರಿಗಾಗಿ ನೆರಳಾಡ್ತಿದ್ರು ಸರ್ಕಾರ ಮಾತ್ರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದೆ. ಯಾಕಂದ್ರೆ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಬಸವಸಾಗರ ಡ್ಯಾಂನಿಂದ 1.2 ಟಿಎಂಸಿ ನೀರು ಹರಿಸಿಬಿಟ್ಟಿದ್ದಾರೆ. ಇತ್ತ ತೆಲಂಗಾಣ ಸರ್ಕಾರ ಪತ್ರ ಬರೆದಿದ್ದಕ್ಕೆ ಡಿಸಿಎಂ ಸಾಹೇಬರು ಆಲಮಟ್ಟಿ ಡ್ಯಾಂನಿಂದಲೂ 1.27 ಟಿಎಂಸಿ ನೀರು ಬಿಡಿಸಿದ್ದಾರೆ. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು. ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 ಟಿಎಂಸಿಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದ್ರೆ ಅದು ಕೊಡಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಸರಿಯಲ್ಲ. ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ. ರಾಜ್ಯದ ಹಿತಾಸಕ್ತಿಗಿಂತ ಪಕ್ಷ ಪ್ರೇಮ ಹೆಚ್ಚಾಯ್ತು. ನಮ್ಮ ಸರ್ಕಾರಕ್ಕೆ ಪಕ್ಕದ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣಿಸಿದೆ. ನಮ್ಮಲ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ರು ಪಕ್ಕದ ರಾಜ್ಯದ ಕೃಷಿಗೆ ನೀರು ಬಿಡೋದು ಎಷ್ಟು ಸರಿ ಅಂತಿದ್ದಾರೆ ರೈತರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಭೀಮಾ ತೀರದ ನೆತ್ತರು ಭಾಗ 15. ಇವತ್ತು ಅತ್ಯದ್ಭುತವಾದಂತಹ ಒಂದು ಸೆನ್ಸೇಷನಲ್ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಈ ಸರ್ಕಾರ ಹೆಂಗೆ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ. ಯಾಕಂದ್ರೆ ನಮ್ಮಲ್ಲೇ ಜನ ನೀರಲ್ಲಿ ನರಳ್ತಾ ಇದ್ದಾರೆ. ಸರ್ಕಾರ ತಮ್ಮ ಪಕ್ಷ ಆಡಳಿತ ಇರೋ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಸಚಿವರ ಸಮರ್ಥನೆ ಬೇರೆ ಇದೆ. ಇಲ್ಲ ನಾವು ಬೇಕಾದಷ್ಟು ನೀರಿದೆ ಅಂತ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಯಾದಗಿರಿದೊಂದು ಸ್ಟೋರಿ ಮಾಡಿದ್ರೆ ಅಲ್ಲಿ ನೀರೇ ಇಲ್ಲ, ಬಟ್ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಒಂದು ಸ್ಟೋರಿ. ನೀರು 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 ಕುಡಿಯೋ ನೀರಿಗಾಗಿ ತತ್ವಾರ. ಎಲ್ಲೆಲ್ಲೂ ಬಿಂದಿಗೆ ಹಿಡಿದು ಜನ ಹನಿ ನೀರಿಗಾಗಿ ಪರದಾಡುತ್ತಿದ್ದಾರೆ. ಮತ್ತೊಂದು ಗ್ರಾಮದಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡೋದ್ರಿಂದ ಪ್ರತಿ ಮನೆಯವರು 15 ಡ್ರಮ್ ಖರೀದಿಸಿ ರಸ್ತೆಯಲ್ಲಿಟ್ಟಿದ್ದಾರೆ. ಇದು ಯಾದಗಿರಿಯಲ್ಲಿ ಕಂಡುಬಂದ ಜಲಕ್ಷಾಮದ ದೃಶ್ಯ. ಜನರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ತೆಲಂಗಾಣಕ್ಕೆ ನೀರು ಬಿಟ್ಟರೂ ತೊಂದರೆ ಇಲ್ಲವಂತೆ. ಹೌದು, ಯಾದಗಿರಿಯಲ್ಲಿ ಬೇಸಿಗೆ ಮುನ್ನ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಮ್ಮಲ್ಲೇ ಹನಿ ನೀರಿಗಾಗಿ ನೆರಳಾಡ್ತಿದ್ರು ಸರ್ಕಾರ ಮಾತ್ರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದೆ. ಯಾಕಂದ್ರೆ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಬಸವಸಾಗರ ಡ್ಯಾಂನಿಂದ 1.2 ಟಿಎಂಸಿ ನೀರು ಹರಿಸಿಬಿಟ್ಟಿದ್ದಾರೆ. ಇತ್ತ ತೆಲಂಗಾಣ ಸರ್ಕಾರ ಪತ್ರ ಬರೆದಿದ್ದಕ್ಕೆ ಡಿಸಿಎಂ ಸಾಹೇಬರು ಆಲಮಟ್ಟಿ ಡ್ಯಾಂನಿಂದಲೂ 1.27 ಟಿಎಂಸಿ ನೀರು ಬಿಡಿಸಿದ್ದಾರೆ. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು. ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 ಟಿಎಂಸಿಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದ್ರೆ ಅದು ಕೊಡಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಸರಿಯಲ್ಲ. ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ. ರಾಜ್ಯದ ಹಿತಾಸಕ್ತಿಗಿಂತ ಪಕ್ಷ ಪ್ರೇಮ ಹೆಚ್ಚಾಯ್ತು. ನಮ್ಮ ಸರ್ಕಾರಕ್ಕೆ ಪಕ್ಕದ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣಿಸಿದೆ. ನಮ್ಮಲ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ರು ಪಕ್ಕದ ರಾಜ್ಯದ ಕೃಷಿಗೆ ನೀರು ಬಿಡೋದು ಎಷ್ಟು ಸರಿ ಅಂತಿದ್ದಾರೆ ರೈತರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ಇವಿಷ್ಟು ಇದರಿಂದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಭೀಮಾ ತೀರದ ನೆತ್ತರು ಭಾಗ 15 ಇವತ್ತು ಅತ್ಯದ್ಭುತವಾದಂತಹ ಒಂದು ಸೆನ್ಸೇಷನಲ್ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಈ ಸರ್ಕಾರ ಹೆಂಗೆ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ. ಯಾಕಂದ್ರೆ ನಮ್ಮಲ್ಲೇ ಜನ ನೀರಲ್ಲಿ ನರಳ್ತಾ ಇದ್ದಾರೆ. ಸರ್ಕಾರ ತಮ್ಮ ಪಕ್ಷ ಆಡಳಿತ ಇರೋ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಸಚಿವರ ಸಮರ್ಥನೆ ಬೇರೆ ಇದೆ. ಇಲ್ಲ ನಾವು ಬೇಕಾದಷ್ಟು ನೀರಿದೆ ಅಂತ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಯಾದಗಿರಿದೊಂದು ಸ್ಟೋರಿ ಮಾಡಿದ್ರೆ ಅಲ್ಲಿ ನೀರೇ ಇಲ್ಲ. ಬಟ್ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಒಂದು ಸ್ಟೋರಿ. ನೀರು 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 ಕುಡಿಯೋ ನೀರಿಗಾಗಿ ತತ್ವಾರ. ಎಲ್ಲೆಲ್ಲೂ ಬಿಂದಿಗೆ ಹಿಡಿದು ಜನ ಹನಿ ನೀರಿಗಾಗಿ ಪರದಾಡ್ತಿದ್ದಾರೆ. ಮತ್ತೊಂದು ಗ್ರಾಮದಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡೋದ್ರಿಂದ ಪ್ರತಿ ಮನೆಯವರು 15 ಡ್ರಮ್ ಖರೀದಿಸಿ ರಸ್ತೆಯಲ್ಲಿಟ್ಟಿದ್ದಾರೆ. ಇದು ಯಾದಗಿರಿಯಲ್ಲಿ ಕಂಡುಬಂದ ಜಲಕ್ಷಾಮದ ದೃಶ್ಯ. ಜನರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ತೆಲಂಗಾಣಕ್ಕೆ ನೀರು ಬಿಟ್ಟರೂ ತೊಂದರೆ ಇಲ್ಲವಂತೆ. ಹೌದು, ಯಾದಗಿರಿಯಲ್ಲಿ ಬೇಸಿಗೆ ಮುನ್ನ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಮ್ಮಲ್ಲೇ ಹನಿ ನೀರಿಗಾಗಿ ನೆರಳಾಡ್ತಿದ್ರು ಸರ್ಕಾರ ಮಾತ್ರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದೆ. ಯಾಕಂದ್ರೆ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಬಸವಸಾಗರ ಡ್ಯಾಂನಿಂದ 1.2 ಟಿಎಂಸಿ ನೀರು ಹರಿಸಿಬಿಟ್ಟಿದ್ದಾರೆ. ಇತ್ತ ತೆಲಂಗಾಣ ಸರ್ಕಾರ ಪತ್ರ ಬರೆದಿದ್ದಕ್ಕೆ ಡಿಸಿಎಂ ಸಾಹೇಬರು ಆಲಮಟ್ಟಿ ಡ್ಯಾಂನಿಂದಲೂ 1.27 ಟಿಎಂಸಿ ನೀರು ಬಿಡಿಸಿದ್ದಾರೆ. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 ಟಿಎಂಸಿಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದ್ರೆ ಅದು ಕೊಡ್ಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೇಶದಿಂದ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಸರಿಯಲ್ಲ. ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿಲ್ಲ. ರಾಜ್ಯದ ಹಿತಾಸಕ್ತಿಗಿಂತ ಪಕ್ಷ ಪ್ರೇಮ ಹೆಚ್ಚಾಯ್ತು. ನಮ್ಮ ಸರ್ಕಾರಕ್ಕೆ ಪಕ್ಕದ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣಿಸಿದೆ. ನಮ್ಮಲ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ರು ಪಕ್ಕದ ರಾಜ್ಯದ ಕೃಷಿಗೆ ನೀರು ಬಿಡೋದು ಎಷ್ಟು ಸರಿ ಅಂತಿದ್ದಾರೆ ರೈತರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಇದರಿಂದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಭೀಮಾ ತೀರದ ನೆತ್ತರು ಭಾಗ 15 ಇವತ್ತು ಅತ್ಯದ್ಭುತವಾದಂತಹ ಒಂದು ಸೆನ್ಸೇಷನಲ್ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಈ ಸರ್ಕಾರ ಹೆಂಗೆ ಅಂದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ. ಯಾಕಂದ್ರೆ ನಮ್ಮಲ್ಲೇ ಜನ ನೀರಲ್ಲಿ ನರಳ್ತಾ ಇದ್ದಾರೆ. ಸರ್ಕಾರ ತಮ್ಮ ಪಕ್ಷ ಆಡಳಿತ ಇರೋ ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಸಚಿವರ ಸಮರ್ಥನೆ ಬೇರೆ ಇದೆ. ಇಲ್ಲ ನಾವು ಬೇಕಾದಷ್ಟು ನೀರಿದೆ ಅಂತ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಯಾದಗಿರಿದೊಂದು ಸ್ಟೋರಿ ಮಾಡಿದ್ರೆ ಅಲ್ಲಿ ನೀರೇ ಇಲ್ಲ. ಬಟ್ ತೆಲಂಗಾಣಕ್ಕೆ ನೀರು ಕೊಡ್ತಾ ಇದ್ದಾರೆ ಒಂದು ಸ್ಟೋರಿ. ನೀರು 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 ಕುಡಿಯೋ ನೀರಿಗಾಗಿ ತತ್ವಾರ. ಎಲ್ಲೆಲ್ಲೂ ಬಿಂದಿಗೆ ಹಿಡಿದು ಜನ ಹನಿ ನೀರಿಗಾಗಿ ಪರದಾಡ್ತಿದ್ದಾರೆ. ಮತ್ತೊಂದು ಗ್ರಾಮದಲ್ಲಿ 15 ದಿನಕ್ಕೊಮ್ಮೆ ನೀರು ಬಿಡೋದ್ರಿಂದ ಪ್ರತಿ ಮನೆಯವರು 15 ಡ್ರಮ್ ಖರೀದಿಸಿ ರಸ್ತೆಯಲ್ಲಿಟ್ಟಿದ್ದಾರೆ. ಇದು ಯಾದಗಿರಿಯಲ್ಲಿ ಕಂಡುಬಂದ ಜಲಕ್ಷಾಮದ ದೃಶ್ಯ. ಜನರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ತೆಲಂಗಾಣಕ್ಕೆ ನೀರು ಬಿಟ್ಟರೂ ತೊಂದರೆ ಇಲ್ಲವಂತೆ. ಹೌದು, ಯಾದಗಿರಿಯಲ್ಲಿ ಬೇಸಿಗೆ ಮುನ್ನ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಮ್ಮಲ್ಲೇ ಹನಿ ನೀರಿಗಾಗಿ ನೆರಳಾಡ್ತಿದ್ರು ಸರ್ಕಾರ ಮಾತ್ರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದೆ. ಯಾಕಂದ್ರೆ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಬಸವಸಾಗರ ಡ್ಯಾಂನಿಂದ 1.2 ಟಿಎಂಸಿ ನೀರು ಹರಿಸಿಬಿಟ್ಟಿದ್ದಾರೆ. ಇತ್ತ ತೆಲಂಗಾಣ ಸರ್ಕಾರ ಪತ್ರ ಬರೆದಿದ್ದಕ್ಕೆ ಡಿಸಿಎಂ ಸಾಹೇಬರು ಆಲಮಟ್ಟಿ ಡ್ಯಾಂನಿಂದಲೂ 1.27 ಟಿಎಂಸಿ ನೀರು ಬಿಡಿಸಿದ್ದಾರೆ. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 ಟಿಎಂಸಿಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದ್ರೆ ಅದು ಕೊಡ್ಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೇಶದಿಂದ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ಸರಿಯಲ್ಲ. ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ರೆ ತಪ್ಪೇನಿಲ್ಲ.
ರಾಜ್ಯದ ಹಿತಾಸಕ್ತಿಗಿಂತ ಪಕ್ಷ ಪ್ರೇಮ ಹೆಚ್ಚಾಯ್ತು. ನಮ್ಮ ಸರ್ಕಾರಕ್ಕೆ ಪಕ್ಕದ ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದ ಮೇಲೆ ಪ್ರೀತಿ ಹೆಚ್ಚಾದಂತೆ ಕಾಣಿಸಿದೆ. ನಮ್ಮಲ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ರು ಪಕ್ಕದ ರಾಜ್ಯದ ಕೃಷಿಗೆ ನೀರು ಬಿಡೋದು ಎಷ್ಟು ಸರಿ ಅಂತಿದ್ದಾರೆ ರೈತರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮುಂದಿನ ಭಾಗದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಭೀಮಾ ತೀರದ ನೆತ್ತರು ಭಾಗ 15 ಇವತ್ತು ಅತ್ಯದ್ಭುತವಾದಂತಹ ಒಂದು ಸೆನ್ಸೇಷನಲ್ ಸ್ಟೋರಿ ತಂದಿದ್ದೀವಿ. ಮಿಸ್ ಮಾಡದೆ ನೋಡಿ. ನಮಸ್ಕಾರ.